ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾಳುಗಳನ್ನ ಬಳಸ್ಕೊಂಡು ಮಕ್ಕಳಿಗೆ ಅಂದರೆ 6 months ಎಬೋ ಮಕ್ಕಳಿಗೆ ಸರಿ ಮನೇಲಿ ಯಾವ ರೀತಿ ಮಾಡ್ಕೊಳ್ಳೋದು ನಾನು ತೋರಿಸ್ತೀನಿ. ಮೊದಲಿಗೆ ನಾನಲ್ಲಿ ಯಾವ್ಯಾವುದು ಕಾಳುಗಳನ್ನ ತಗೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು ನೀವು. ಕಡಲೆಕಾಳು, ಉದ್ದಿನ ಬೇಳೆ, ಮೈಸೂರು ಬೇಳೆ, ಹೆಸರು ಬೇಳೆ ನಾನು ಕಪ್ ಅಳತೆಯಷ್ಟು ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಜೀರಿಗೆ ತಗೊಂಡಿದ್ದೀನಿ. ಜೀರಿಗೆ ಕೂಡ ಒನ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಜೀರಿಗೆನ ನಾನಿಲ್ಲಿ. ಕಡಲೆ ಬೀಜ 2 ಟೇಬಲ್ ಸ್ಪೂನ್ ಅಷ್ಟು. ನೆಕ್ಸ್ಟು ಬಾದಾಮಿ 5 ಬಾದಾಮಿ, 6ರಿಂದ 7 ಗೋಡಂಬಿ ಇಷ್ಟು ತಗೊಂಡಿದ್ದೀನಿ. ಮತ್ತು ಅಕ್ಕಿ 3 ಸ್ಪೂನ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ. ಉಪ್ಪು 1 ಸ್ಪೂನ್ ಅಷ್ಟು, ದಪ್ಪ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ರಾಗಿ 1 ಕಪ್ ಅಷ್ಟು, ನೋಡ್ತಿದ್ದೀರಲ್ವ ನಾನು ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ತಗೊಂಡಿದ್ದೀನಿ ರಾಗಿ. ಗೋಧಿ ಅರ್ಧ ಕಪ್ ಅಷ್ಟು. ಇದೆಲ್ಲವನ್ನು ಈಗ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ನಾವು. ಇದನ್ನ ನಾನು 1.5 monthವರೆಗೂ ಮಗುಗೆ ಆಗತ್ತೆ. ಈ ಸರಿ 1.5 monthವರೆಗೂ ಇಟ್ಕೊಂಡು ನೀವು ಸ್ಟೋರ್ ಮಾಡ್ಕೊಳ್ಬೋದು. ಬಟ್ ಇದು ಯಾವಾಗ ಸ್ಟೋರ್ ಮಾಡಿದ್ರೆ ಇರುತ್ತೆ ಅಂದರೆ ಚೆನ್ನಾಗಿ ಉರಿಬೇಕಾಗತ್ತೆ, ಆಗಲೇ ಇದು ತುಂಬ ದಿನ ಇರುತ್ತೆ. ಸೊ ಫಸ್ಟ್ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ. 2 to 3 times ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಯಾವುದೇ ಥರ ಮಣ್ಣು ಅಥವಾ ಚಿಕ್ಕ ಚಿಕ್ಕ ಸ್ಟೋನ್ಸ್ ಇರುತ್ತೆ ಇದರಲ್ಲಿ, ಅದಕ್ಕೋಸ್ಕರನೇ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಎಲ್ಲನೂ ಇದೇ ರೀತಿ ವಾಶ್ ಮಾಡಿಕೊಂಡು ಒಂದು ಪಂಚೆ, ಹಳೇದ ಯಾವುದಾದ್ರೂ ನಿಮ್ಮ ಹತ್ರ ಟವಲ್, ನಿಮ್ಮ ಹತ್ರ ಏನು ಬಟ್ಟೆ ಇರುತ್ತೆ ಅದ್ರ ಮೇಲೆ ಈ ರೀತಿ ಮನೆ ಒಳಗಡೆನೆ ನೀವು ಒಣಗಕ್ಕೆ ಹಾಕ್ಬೋದು. ಸೊ ಅದು ನೀರಿನ ಅಂಶ ಎಲ್ಲ ಹೇಳ್ಕೊಂಡು, ನೀರು ಇರಬಾರ್ದು ಒಂಚೂರು, ಆ ರೀತಿ ಒಣಗಿಸ್ಬೇಕಾಗತ್ತೆ. ಸೊ ಎಲ್ಲನೂ ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ 2 to 3 times. ನೀವು ಇದನ್ನ ಮನೆಯಲ್ಲಿನೇ ತಯಾರಿಸ್ಬೋದು. ಅಂಗಡಿಯಲ್ಲಿ ಜೀನಿ ಅದೆಲ್ಲ ಮಾಡ್ತಾರೆ, ನೀವು ನೋಡ್ತಿರ್ಬೋದು. ಸೊ ಅದೆಲ್ಲ ತಗೊಳ್ಳೋ ಬದಲು ಮನೆಯಲ್ಲಿ ನೀವೇ ಮಾಡಿಕೊಂಡ್ರೆ ಯಾವುದೇ ರೀತಿ ಕಸ ಕಡ್ಡಿ ಇರೋದಿಲ್ಲ, ಚೆನ್ನಾಗಿ ತೊಳೆದಿರ್ತೀರಾ. ಇವಾಗ ಆಚೆದು ನೀವು ತಗೊಂಡ್ರೆ ಅದರಲ್ಲಿ ಏನು ಆ್ಯಡ್ ಮಾಡಿರ್ತಾರೋ, ಶುಗರ್ ಆ್ಯಡ್ ಮಾಡಿರ್ತಾರೆ ಅಂತೆಲ್ಲ ಹಾಕಿರ್ತಾರೆ. ಸರ್ಲ್ಯಾಕಲ್ಲಿ ನೋಡಿರ್ಬೋದು ನೀವು, ಶುಗರ್ ಎಲ್ಲ ಇರುತ್ತೆ ಅದರಲ್ಲಿ. ಒಂದೊಂದರಲ್ಲಿ ವಿತೌಟ್ ಶುಗರ್ ಅಂತ ಕೂಡ ಇರುತ್ತೆ. ಅದ್ರ ಬದಲು ನೀವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಮಕ್ಕಳು ವೆಯ್ಟ್ ಗೇನ್ ಕೂಡ ಬೇಗ ಆಗ್ತಾರೆ ಮತ್ತು ಆರೋಗ್ಯವಾಗಿರ್ತಾರೆ, ತಿನ್ನಕ್ಕೆ ಕೂಡ ಇಷ್ಟಪಡ್ತಾರೆ. ಈ ರೀತಿ ಮಾಡಿ ನೋಡಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ರೀತಿ ನೋಡ್ತಿದ್ದೀರಲ್ವ ಯಾವ ರೀತಿ ಒಣಗಕ್ಕೆ ಹಾಕಿದ್ದೀನಿ ಅಂತ. ನಿಮಗಿದು ಬೆಳಿಗ್ಗೆ ನೀವು ಈ ರೀತಿ ವಾಶ್ ಮಾಡಿಬಿಟ್ಟು ಹಾಕಿದ್ರೆ ಒಂದು ಮಧ್ಯಾಹ್ನಷ್ಟರಲ್ಲಿ ನೀವು ಮಾಡ್ಕೊಳ್ಬೋದು. ಬಿಸಿಲಲ್ಲಿ ಹಾಕ್ದಿರ ಇದು ಮನೇಲಿನೇ ನೀವು ಒಣಗಾಕಿ. ಬಿಕಾಸ್ ಬಿಸಿಲಲ್ಲಿ ಹಾಕಿದ್ರೆ ಮಣ್ಣು ಏನಾನೋ ಬಿದ್ದರೆ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರನೇ. ನೋಡ್ತಿದ್ದೀರಲ್ವ, ಇದು ಎಲ್ಲನೂ ಒಂದೊಂದೇ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಾನು ಎಲ್ಲನೂ ಆ್ಯಡ್ ಮಾಡ್ತಿದ್ದೀನಿ. ಕಮ್ಮಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ದಿನ ನಿಮಗಿದು ವಾಸನೆ ಬರೋದಿಲ್ಲ, ಕೆಡೋದಿಲ್ಲ. ಘಮ ಅಂತ ನಿಮಗೆ ವಾಸನೆ ಬರ್ತಿರತ್ತೆ. ಚೆನ್ನಾಗಿ ಫ್ರೈ ಮಾಡಿ ಕಮ್ಮಿ ಉರಿಯಲ್ಲಿ. ಬೇಗ ಆಗಬೇಕು ಅಂತ ಹೈ ಫ್ಲೇಮ್ ಇಟ್ಕೊಂಡೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೋಡ್ತಿದ್ದೀರಲ್ವ ಯಾವ ರೀತಿ ಆಗಿದೆ ಅಂತ. 2 ಹಾಕ್ಕೊಂಡು ನೀವು ಈ ರೀತಿ ಮಾಡಿಕೊಂಡು ಒಂದು ಕ್ಲೀನಾಗಿರುವಂತಹ ಬೌಲ್ ತೊಗೊಳ್ಳಿ. ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೆ ಕೆಟ್ಟೋಗುತ್ತೆ. ಸೊ ನೀರಿನ ಅಂಶ ಇದ್ದರೆ ಚೆನ್ನಾಗಿ ಒಣಗಿಸಿರುವಂತಹ ಪಾತ್ರೆದಲ್ಲೇ ನೀವು ಇದನ್ನೆಲ್ಲ ಮಾಡ್ಕೋಬೇಕು. ಈಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಸೇಮ್ ಪ್ರೊಸೀಜರ್, ಇದೇ ರೀತಿ ಎಲ್ಲನೂ ಹುರ್ಕೋಬೇಕಾಗತ್ತೆ. ರಾಗಿ ಒಂದೇ ಹಾಕಿ ಕೂಡ ಸರಿ ಮಾಡ್ಕೊಳ್ಬೋದು. ಬಟ್ ಎಲ್ಲನೂ ಅವರಿಗೆ ಟೇಸ್ಟ್ ಸಿಗಬೇಕಲ್ವ, ಅದಕ್ಕೋಸ್ಕರನೇ ಇದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಮಕ್ಕಳು ಆರೋಗ್ಯವಾಗಿರ್ತಾರೆ ಅನ್ನೋದು. ನಿಮಗೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ನಾನು ಮಗುವಿನ ಫುಡ್ ರಿಲೇಟೆಡ್ ನಾನು ಖಂಡಿತ ಆ ವಿಡಿಯೋಸ್ನ ಮಾಡ್ತೀನಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದಕ್ಕೆ ಏಲಕ್ಕಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನು. ಏಲಕ್ಕಿ ಏನು ವಾಶ್ ಮಾಡೋದು ಬೇಡ, ಏಲಕ್ಕಿನ ಹಾಕ್ಕೊಳ್ತಿದ್ದೀನಿ ಘಮ ಬರೋದಕ್ಕೆ. ಸೊ ಇದೆಲ್ಲನೂ ಹುರ್ಕೊಳ್ಳಿ ಚೆನ್ನಾಗಿ. ಈಗ ಗೋಧಿನ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಇದು ನೀವು ಮಕ್ಕಳಿಗೆ ಕೊಡುವಾಗ ತುಂಬ ಅಂದರೆ ಫಸ್ಟ್ ಅವರಿಗೆ ಸಾಲಿಡ್ ಸ್ಟಾರ್ಟ್ ಮಾಡ್ತೀವಿ ಅಂದಾಗ 6+ monthsಲ್ಲಿ ನೀವು ಅದ್ರ ತೆಳುವಾಗಿ ಕೊಡಬೇಕು. ಅವರಿಗೆ ನುಂಗೋದಕ್ಕೆ ಆಗಬೇಕು, ಆ ರೀತಿ ತೆಳುವಾಗಿ ಕೊಡಬೇಕು, ಆಯಿತಾ. ಇದು ನೀವು ಮಕ್ಕಳಿಗೆ ಕೊಡುವಾಗ ಲಿಕ್ವಿಡಿ ಟೈಪ್ ಮಾಡಿಕೊಡ್ಬೇಕು. ಒಂದು ಸ್ಪೂನ್ ಅಷ್ಟು ಯೂಸ್ ಮಾಡಿ. ಸ್ಟಾರ್ಟಿಂಗ್ ನೀವು ಕೊಡುವಾಗ
1 ಗ್ಲಾಸ್ ಅಥವಾ 2 ಗ್ಲಾಸ್ ವಾಟರಿಗೆ ಒಂದೇ ಒಂದು ಸ್ಪೂನ್, ಚಿಕ್ಕ ಸ್ಪೂನ್ ಇಟ್ಕೊಳ್ಳಿ, ಆ ಅಳತೆ ಪ್ರಕಾರ ನೀವು ಬೇಯಿಸ್ಬೇಕಾಗತ್ತೆ. ಸೊ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಇದು ಫುಲ್ ತಣ್ಣಗಾದ್ಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಬೇಕು. ಫುಲ್ ಫೈನ್ ಪೌಡರ್ ಥರ ಮಾಡ್ಕೊಳ್ಳಿ, ಯಾಕೆ ಫುಲ್ ನೀವು ಜಲ್ದಿ ಕೂಡ ಹಿಡ್ಕೋಬೋದು. ಇದನ್ನು ಪೌಡರ್ ಆದಮೇಲೆ ಒಂದು ಕ್ಲೀನಾಗಿರುವಂತಹ ಡಬ್ಬ ತೊಗೊಂಡು, ಅಥವಾ ನಿಮ್ಗೆ ಏರ್ ಕಂಟೈನರ್ ಬಾಕ್ಸ್ ಅಂದರೆ ಏರ್ ಹೋಗ್ದಿರ ಇರುವಂಥದ್ದು ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಇದನ್ನು ಹಾಕಿ ಎತ್ತಿಕ್ಕಿ. ನೀರಿನ ಅಂಶ ಎಲ್ಲ ಇದಕ್ಕೆ ಬೀಳಬಾರ್ದು. ನೀವು ಬೇಕಾದಾಗ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಎತ್ತಿಕ್ಕಿದ್ರೆ ಇದು ನಿಮಗೆ 1.5 ಮಂತ್ವರೆಗೂ ಚೆನ್ನಾಗಿರುತ್ತೆ. ಬಟ್ ಇದು ಉರಿಯೋದಲ್ಲಿ ನೀವು ಮಿಸ್ಟೇಕ್ ಮಾಡಬೇಡಿ, ಕ್ಲೀನಾಗಿ ಹುರ್ಕೋಬೇಕು, ವಾಸನೆ ಘಮ ನಿಮಗೆ ಚೆನ್ನಾಗಿ ಬರ್ತಾ ಇರಬೇಕು. ಹುರ್ಕೊಂಡ್ರೆ ನಿಮಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಸಹ ವೆಯ್ಟ್ ಗೇನ್ ಆಗಬೇಕು ಅಂದರೆ ತಿನ್ಬೋದು ಇದನ್ನು ಸಹ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.